ಜೀವನವು ಹರ್ಷಚಿತ್ತದಿಂದ ಕತ್ತಲೆಯಾದ, ಕೋಪದ, ಭಯದ, ಒಳ್ಳೆಯ, ಕೆಟ್ಟ, ಏಕತಾನತೆಯ ಲಕ್ಷಣಗಳ ಸಂಯೋಜನೆಯಾಗಿದೆ. ನೀವು ಎಂದಿಗೂ ಸ್ಥಿರವಾದ ಹಂತವನ್ನು ಹೊಂದಿರುವುದಿಲ್ಲ. ಜೀವನವು ಉತ್ತಮವಾದಾಗ ಅದು ಇರುವವರೆಗೂ ಆನಂದಿಸಿ. ಜೀವನವು ಕೆಟ್ಟದಾದಾಗ ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಿ, ಏಕೆಂದರೆ ಅದು ಸಹ ಮರೆಯಾಗುತ್ತದೆ. ಕೆಲವರು ಇದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಕಷ್ಟದ ಸಮಯದಲ್ಲಿ ಶಾಂತವಾಗಿರುತ್ತಾರೆ. ಕೆಲವು ಜನರು ಕಷ್ಟದ ಸಮಯವನ್ನು ವೈಯಕ್ತಿಕ ದೃಷ್ಟಿಕೋನದಿಂದ ನೋಡಲು ಪ್ರಯತ್ನಿಸುತ್ತಾರೆ ಮತ್ತು ನನಗೇಕೆ ಹೀಗಾಗುತ್ತಿದೆ ಎಂದು ಪ್ರಶ್ನಿಸುತ್ತಾರೆ. ನೀವು ಎರಡನೇ ಗುಂಪಿಗೆ ಸೇರಿದವರಾಗಿದ್ದರೆ, ಮುಂದಿನ ಬಾರಿ ನೀವು ಕಠಿಣ ಪರಿಸ್ಥಿತಿಯಲ್ಲಿದ್ದಾಗ ನಿಮ್ಮನ್ನು ಶಾಂತಗೊಳಿಸಿ ಮತ್ತು ನಿಮ್ಮನ್ನು ನಂಬುವಂತೆ ಮಾತನಾಡಲು ಪ್ರಯತ್ನಿಸಿ. ಎಲ್ಲವೂ ಬದಲಾಗುತ್ತದೆ. ನೀವು ಅದರಲ್ಲಿರುವಾಗ ನೀವು ಕೃತಜ್ಞರಾಗಿರುವ ಎಲ್ಲ ವಿಷಯಗಳನ್ನು ನೆನೆಸಿ. ಅವರು ತಮ್ಮ ಜೀವನದಲ್ಲಿ ಕಷ್ಟದ ಬಗ್ಗೆ ಯೋಚನೆ ಮಾಡದೆ ತಾವು ಸಾಧಿಸಬೇಕಾದ ಗುರಿಗಳ ಬಗ್ಗೆ ಯೋಚನೆ ಮಾಡಿ ಎಷ್ಟೋ ಜನ ಸಾಧಿಸಿದ ಉದಾಹರಣೆಗಳಿವೆ. ಅದಕ್ಕಾಗಿ ನೀವು ಹಿಡಿತವನ್ನಿಟ್ಟುಕೊಳ್ಳಬೇಕು. ವಿಷಯಗಳು ಖಂಡಿತವಾಗಿಯೂ ಬದಲಾಗುತ್ತವೆ, ಆದರೆ ನೀವು ಮಾಡುತ್ತಿದ್ದ ಕೆಲಸವನ್ನು ನೀವು ಮುಂದುವರಿಸಿದಾಗ ಮಾತ್ರ. ಕಷ್ಟದ ಸಮಯಗಳು ನಿಮ್ಮನ್ನು ಸ್ವಾಗತಿಸಿದಾಗ ನೀವು ಎಲ್ಲವನ್ನೂ ಬಿಟ್ಟು ಅಳುತ್ತಿದ್ದರೆ ಕಷ್ಟದ ಸಮಯದಿಂದ ಹೊರಬರಲು ನಿಮಗೆ ಕಷ್ಟವಾಗುತ್ತದೆ. ಎಲ್ಲರ ಜೀವನದಲ್ಲಿ ಒಂದಿಲ್ಲ ಒಂದು ಕಷ್ಟಗಳಿರುತ್ತವೆ, ಆದರೆ ಕೆಲವು ಜನ ಮಾತ್ರ ಅವುಗಳ ಬಗ್ಗೆ ತುಂಬ ಗಂಭೀರವಾಗಿ ತೆಗೆದುಕೊಳ್ಳದೆ ತಮ್ಮ ಗುರಿಗಳತ್ತ ಸಾಗುತ್ತಿರುತ್ತಾರೆ. ಇವತ್ತು ನೀವು ದುಃಖಿತರಾಗಿರಬಹುದು, ನಾಳೆ ಸಂತೋಷವಾಗಿರಬಹುದು, ಮತ್ತೆ ನಾಡದ್ದು ದುಃಖಿತವಾಗಿರಬಹುದು. ಇದು ಚಕ್ರದಂತೆ. ಯಾವಾಗ ದುಃಖ ಬರುತ್ತದೆ, ಯಾವಾಗ ಸಂತೋಷ ಬರುತ್ತದೆ ಎಂದು ಯಾರಿಗೂ ತಿಳಿದಿರುವುದಿಲ್ಲ.